ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಎದೆಯೋದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆಪ್ಷನ್ಟ್ರಿ ಲಿಂಕ್ ಬಿಟ್ರಾ, ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸು ಅಟ್ ಎ ಟೈಮಲ್ಲಿ ಎಷ್ಟೋ ಜನ ಮೆಸೇಜ್ಗಳು ಮತ್ತು ಕಾಲ್ಗಳು ಮಾಡ್ತಾಯಿದ್ರು. ಆಪ್ಷನ್ಟ್ರಿ ಲಿಂಕ್ ಬಿಟ್ರಂತೆ ಬ್ರದರ್, ಹೋಗಿ ಒಂದು ಸರಿ ನಮಗೆ ಕನ್ಫರ್ಮ್ ಮಾಡಿ ರಿಸಲ್ಟ್ ಯಾವಾಗ ಬಿಡ್ತಾರೆ, ಆಮೇಲೆ ಆಪ್ಷನ್ಟ್ರಿ ಯಾವಾಗ ಬಿಟ್ಟರು, ನಾವು ಯಾವಾಗ ಈಗ ಆಪ್ಷನ್ಟ್ರಿ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ನೋಡಿ, ಮೊದಲನೇದಾಗಿ ಕ್ಲಾರಿಟಿ ಕೊಡ್ತೀನಿ. ಇದು ಬಂದ್ಬಿಟ್ಟು ಆಪ್ಷನ್ಟ್ರಿ ಇನ್ನೂ ಯಾವುದೇ ಕಾಣ್ಕೊ ಬಿಟ್ಟಿಲ್ಲ. ನೀವು ಇನ್ನೂ ಬೇಕಾದ್ರೆ ಕರೆಕ್ಟಾಗಿ ನಿಮಗೆ ಅಪ್ಡೇಟ್ ಬೇಕಾದ್ರೆ ನಮ್ಮ ಕೆ ವೆಬ್ಸೈಟೆಲ್ಲ ಬಂದು ಚೆಕ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ. ಯಾಕೆ ಈ ಮಾಹಿತಿ ಸಡನ್ನಾಗಿ ಈ ಥರ ಬಂತು ಅಂದರೆ, ಇನ್ನೂ ನಮ್ದು ಎಲ್ಲೇ ಥರ ಯಾವುದೇ ಥರ ಕೆ ವೆಬ್ಸೈಟಲ್ಲಾಯಿತು ಮತ್ತು ಎಕ್ಸ್ ಖಾತೆ ಆಗಿರುವಂಥ ಕೆ ಇದಾರದು ಅಲ್ಲಿ ಕೂಡ ಯಾವುದೇ ಕಾರಣಕ್ಕೆ ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ. ಏನೋ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೆ ಇದವರು ಒಂದು ಲೈಕ್ ಡೆಮೋ ಅಂದರೆ ನಿಮ್ಗೆ ಈಗ ಏನು ನೀವು ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಅಲ್ಲಿ ನಿಮಗೆ ಡೆಮೋ ಹೇಗೆ ತೋರಿಸಿದ್ರು ಅದೇ ಥರ ಸ್ಟೂಡೆಂಟ್ಸ್ಗೂ ಒಂದು ಸರಿ ಆಪ್ಷನ್ ಎಂಟ್ರಿಗೆ ಡೆಮೋ ಕೊಡೋಣ. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ನ ಫೀಸ್ನ ಪೇ ಮಾಡಂತಿರಲ್ಲ. ಆಮೇಲೆ ಕಾಲೇಜಸ್ಸು ಇದು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ಸುಮ್ಮನೆ ಹುಡುಗರು ಒಂದು ಆಪ್ಷನ್ ಎಂಟ್ರಿ ಕೊಟ್ಟರೆ ಡೆಮೋ ಯಾವ ಥರ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ, ಯಾವ ಥರ ಲಾಗಿನ್ ಆಗೋಕ್ಕೆ ಆಗುತ್ತಾ ಇಲ್ವಾ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸು ಹೊಸದಾಗಿ ಈ ಸರಿ ಫೇಸ್ ರೆಕಗ್ನೈಸೇಷನ್ ಸಿಸ್ಟಮ್ ಇಟ್ಟಿರೋ ಕಾರಣದಿಂದ ಸ್ಟೂಡೆಂಟ್ಸು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾರಾ, ಇಲ್ಲ ಕಷ್ಟ ಆಗುತ್ತೋ, ಇಲ್ಲ ಮೊದಲೇ ಓಲ್ಡ್ ಯಾವ ಥರ ಇತ್ತು ಅದೇ ಥರ ಫಾರ್ಮ್ಯಾಟಿಗೆ ಹೋಗೋಣವಾ ಅನ್ನೋ ಒಂದು ಪ್ರಯತ್ನಕ್ಕೆ ಇದು ಹೊಸದಾಗಿ ಡೆಮೋ ಬಿಡ್ತಿರೋದು. ಆಯಿತಾ, ಇದು ಯಾವುದೇ ಕಾರಣಕ್ಕೂ ನಿಮಗೆ ಕನ್ಸಿಡರ್ ಮಾಡಲ್ಲ, ಫೀಸ್ನು ಪೇ ಮಾಡಂತಿರಲ್ಲ, ಏನೇ ಕೊಂತಿರಲ್ಲ. ನಾವು ಬೇಕಾದ್ರೆ ನಿಮಗೆ ಇನ್ನೂ ಆಪ್ಷನ್ ರಿಯಲಾಗಿ ಯಾವ ಬಿಡ್ತಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ಇದನ್ನು ಕೇಳ್ತಿದ್ರು, ಓಕೆ ಬ್ರದರ್ ನೀವು ಇದ್ರ ಬಗ್ಗೆ ಡೆಮೋ ಅಂತ ಹೇಳಿದ್ರಿ, ಅದನ್ನ ಓಕೆ ಮಾಡೋಣ, ರಿಯಲಾಗಿ ಯಾವ ಬಿಡ್ತಾರೆ, ಇದೊಂದು ಸಾಕಷ್ಟು ಸ್ಟೂಡೆಂಟ್ಸ್ ಅದ್ರ ಕೇಳ್ತಾ ಇದ್ದಾರೆ. ನೋಡಿ, ಇನ್ನೂ MCC ಇದು ಯಾವುದೇ ಥರ ನಮಗೆ ಶೆಡ್ಯೂಲ್ ಬಂದಿಲ್ಲ. ಕೆ ಇದವ್ರಿಗೆ ಅಲ್ಲಿ ಅವರು ಶೆಡ್ಯೂಲ್ ಬಿಟ್ಟು ಆಮೇಲೆ ನಮ್ಮ KCT ಅವರು ಅದ್ರ ಬೇಸ್ ಮೇಲೆ ಒಂದು ಶೆಡ್ಯೂಲ್ ಮಾಡ್ತಾರೆ. ಓಕೆ, ನಾವು ಬೇಕಾದ್ರೆ ಇಲ್ಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ UG CET 2025 ಅಂತ ಇದೆ. ಇಲ್ಲಿ ಸೇಮ್ UG NEET 2025 ಅನ್ನೋ ಒಂದು ಟ್ಯಾಬ್ ಬರಬೇಕು. ಅದು ಇನ್ನೂ ಬಂದಿಲ್ಲ. ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ. ಆಪ್ಷನ್ಟ್ರಿ ಬಿಟ್ಟರು ಕೂಡ ತುಂಬಾ ದಿನ ಇರುತ್ತೆ. ಯಾಕಂದರೆ ಇದು ಒಬ್ಬರ ಇಬ್ಬರು ಸ್ಟೂಡೆಂಟ್ಸ್ ಬಹುಶಃ ಅಲ್ಲ, ಸಾಕಷ್ಟು ಲಕ್ಷಾಂತರ ಸ್ಟೂಡೆಂಟ್ಸ್ ಬಹುಶಃ ಆಗಿರುತ್ತೆ. ಇವತ್ತು ಬಿಟ್ಟು ನಾಳೆ ಬಿಟ್ಬಿಡೋಕ್ಕಾಗಲ್ಲ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಮಾಕ್ ಅಲಾಟ್ಮೆಂಟು ಪ್ರತಿಯೊಂದು ಡೀಟೇಲ್ ಆಗಿ ಡೇಟ್ಸು ಸಮೇತ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಭಯ ಬೇಡ. ಆಪ್ಷನ್ ಎಂಟ್ರಿ ಬಿಟ್ಟರೆ ಟೈಮ್ ಇರುತ್ತೆ. ರಿಯಲಾಗಿ ಬಿಟ್ಟರು ಕೂಡ ನಿಮಗೆ ಟೈಮ್ ಇರುತ್ತೆ. ಭಯ ಪಡಬೇಡಿ, ತುಂಬಾ ಟೈಮ್ ಇರುತ್ತೆ. 1 ವಾರ 15 ದಿನಕ್ಕೆ ಟೈಮ್ ಕೊಡ್ತಾರೆ. ಅದು ಆಲ್ಟ್ರಾ ಮಾಡ್ಕೋ ಟೈಮ್ ಕೊಡ್ತಾರೆ. ಒಬ್ಬರಿಬ್ಬರು ಸ್ಟೂಡೆಂಟ್ಸ್ ಬಹುಶಃ ಅಲ್ಲ, ಲಕ್ಷಾಂತರ ಸ್ಟೂಡೆಂಟ್ಸ್ ಬಹುಶಃ ಆಗಿರುತ್ತೆ. ನೀವು ನಾನು ಬಿಟ್ಟರು ಬ್ರದರ್ ನಾನು ಮಾಡೋಕ್ಕಾಗಲ್ವ, ಮತ್ತೆ ನಾಳೆ ಮಾಡೋಕ್ಕಲ್ವ, ಈ ಥರ ಯಾವುದೇ ಒಂದು ಭಯ ಬಂದರೂ ಭಯ ಪಡೋಕೋಬೇಡಿ. ನಾನು ಹೇಳ್ತಿದ್ದೀನಿ ನೋಡಿ, ಅಫಿಷಿಯಲ್ಸ್ ಆಗಿ ಬಂದರೆ ನೀವು ಖಂಡಿತ ನಮ್ಮ ಚಾನಲ್ ಸಿಗ್ತಿರುತ್ತೆ. ಯಾರು ನಮ್ಮ ಚಾನಲ್ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ನಿಮಗೆ ಎಲ್ಲ ಒಂದು ಅಪ್ಡೇಟ್ ಆದರೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ಏನೇ ಒಂದು ಲಿಂಕ್ ಬಂದರು, PDF ಬಂದರು, ಕಾಲೇಜಸ್ ಲೀಸ್ಟ್ ಬಂದರು, ನಾವು ನಿಮ್ಗೆ ಕಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಪ್ರತಿಯೊಂದು ಅಪ್ಡೇಟು ನಮ್ಮ ಚಾನಲ್ ಇಲ್ಲಿವರೆಗೆ ಯಾರು ಚಾನಲ್ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದೆ ಬರುವಂಥ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆನೂ ಅಪ್ಡೇಟಾಗಿ ಕರೆಕ್ಟಾಗಿ ಕೊಡ್ತಿದ್ದೀವಿ ಜನುನಾಗಿ. ಯಾವುದೇ ಕಾರಣಕ್ಕೂ ಅದು ಬರುತ್ತೆ ಇದು ಬರುತ್ತೆ ಎಲ್ಲ ಹೇಳಲ್ಲ. 100% ಬರುವಂಥ ಗೌರ್ಮೆಂಟ್ ಆಯಿತು ಪ್ರೈವೇಟ್ ಆಯಿತು ಅಂಥವು ಮಾತ್ರ ಹೇಳ್ತಾ ಇರ್ತೀವಿ. ಮುಂದೆ ಏನೇ ಒಂದು ಅಪ್ಡೇಟ್ ಬಂದರೂ ಕೊಡ್ತಾ ಇರ್ತೀನಿ. ಆಯಿತು, ನೀಡ್ದಾಯಿತು, ಮೆಡಿಕಲ್ ಸ್ಟೂಡೆಂಟ್ಸ್ ಆಯಿತು, ಪ್ರತಿಯೊಂದು ಅಪ್ಡೇಟ್ ಅದು ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್, ಒಂದೇ ಮಾತಾರ.